ನಾವು ನಿಮ್ಮನ್ನ ನೇರವಾಗಿ ಲೈವ್ ಕೂರಿಸ್ಕೊಂಡು ಮಾತನಾಡ್ತಿರೋ ಉದ್ದೇಶ ಅಷ್ಟೇ, ಸ್ಪಷ್ಟವಾಗಿ ನಿಮ್ಮ ಬಾಯಿಂದನೇ ಬಂದಿರುವಂಥ ಮಾತುಗಳನ್ನ ಅವ್ರಿಗೆ ತಲುಪಿದ್ರೆ ಅವ್ರಿಗೆ ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ, ಧೈರ್ಯವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ಖಂಡಿತವಾಗ್ಲು ಸರ್. ಆ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ, ಅದು ಮುಂದಕ್ಕೂ ಕೂಡ ಮಾಡ್ತಾ ಇರ್ತೀರನ್ನೋ ಆಶಯ ನಮ್ದು. ಓಕೆ, ಈಗ ಅಲ್ಲಿನ ವಾತಾವರಣ ಹೆಂಗಿದೆ ಅಂತ ಹೇಳಿದ್ರೆ, ಯಾಕೆಂದ್ರೆ ಇಷ್ಟು ದಿನದ ಇರೋದೇ ಬೇರೆ, ಈಗಲೇ ಇರೋದೇ ಬೇರೆ. ನೀವು ಭಯದಿಂದಲೇ ಇರಬೇಕಾಗುತ್ತೆ ಅಥವಾ ಆಚೆ ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಊಟದ ಕತೆ ಏನು, ಆಮೇಲೆ ಅಗತ್ಯ ವಸ್ತುಗಳ ಕತೆ ಏನು, ಆಸ್ಪತ್ರೆ ಕತೆ ಏನು? ಈಗ ಏನಂದ್ರೆ ಸರ್, ಇಲ್ಲಿ ಸಾರ್ವಜನಿಕವಾಗಿ ನಾವು ಅನಾವಶ್ಯಕ ಸಂಚಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಶಾಲಾ ಕಾಲೇಜುಗಳು ಕ್ಲೋಸ್ ಇದೆ, ಏರ್ಪೋರ್ಟ್ ಕ್ಲೋಸ್ ಇದೆ. ಆಮೇಲೆ ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಅಷ್ಟೇ ಜನಸ್ನೇಹಿಯಾಗಿದೆ. ನಮ್ಮ ಹಿತಾಸಕ್ತಿಗೆ ಪೂರಕವಾಗಿ ಅವರು ಯಾವ ಕ್ರಮ ತಗೊಂಡ್ರು ಅದನ್ನ ನಾವು ಪಾಲಿಸಬೇಕಾಗ್ತದೆ. ಆಮೇಲೆ ಯಾವುದೇ ಸಂದರ್ಭದಲ್ಲೂ ನಮ್ಗೆ ಮೊಬೈಲ್ಗೆ ಸಂದೇಶ ಬಂದ ತಕ್ಷಣ ನಾವು ಬಂಕರ್ಗೆ ಹೋಗಿ ಕೂರ್ಬೇಕಾಗ್ತದೆ. ಅದು ಊಟ ಇರ್ಲಿ ಏನೇ ಇರ್ಲಿ, ಆ ಕೆಲಸವನ್ನ ಬಿಟ್ಟು ನಾವು ಹೋಗ್ಬೇಕಾಗ್ತದೆ. ಕಿರಣ್ ಗೌಡ್ರೆ, ನಾನು ಗಮನಿಸ್ತಾ ಇದ್ವಿ ದುಬೈನಲ್ಲಿ ಅತಿ ಹೆಚ್ಚಾಗಿ ಇಂಥ ಯುದ್ಧದ ಸಂದರ್ಭದಲ್ಲೂ ಕೂಡ ಕೆಲವಷ್ಟು ಜನ ದುಬೈಗೆ ಟೂರ್ ಹೋಗೋದನ್ನು ಕಮ್ಮಿ ಮಾಡಿಲ್ಲ, ಟೂರಿಸ್ಟ್ಗಳ ಸಂಖ್ಯೆ ಕಡಿಮೆ ಆಗಿಲ್ಲ ಅಂತ ಹೇಳಿ. ಅದು ನಿಜ? ನಾನು ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ? ನೀವು ಒಬ್ಬ ಹೋಟೆಲ್ ಉದ್ಯಮಿಯಾಗಿ ಕೂಡ. ಹೌದು ಸರ್, ಈಗ ಕೋವಿಡ್ ಆದ್ಮೇಲೆ ನಿಮ್ಗೆ ಗೊತ್ತಿದೆ, ಸುಮಾರು ಟೂರಿಸ್ಟ್ ಮೊದ್ಲಿಗಿಂತ ತುಂಬಾ ಜಾಸ್ತಿ ಆಗಿದ್ದಾರೆ. ಮೊದ್ಲೆಲ್ಲ ಹೊರಗಡೆ ಬರಕ್ಕೆ ಇದ್ ಮಾಡ್ತಾ ಇದ್ರು. ಯಾವಾಗ ಕೋವಿಡ್ ಬಂತು, ಎಲ್ಲ ಜನಗಳು ಇರೋ ಜನ ಚೆನ್ನಾಗಿ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಬೇಕು, ದೇಶಗಳು ನೋಡ್ಬೇಕು ಅಂತ ಒಂದು ಆಸೆ ಹುಟ್ಟಿದೆ. ಬಟ್ ಈಸಿಯೆಸ್ಟ್ ವೇ ಟು ರೀಚ್ ಅಂತ ಅಂದ್ರೆ ದುಬೈ ಇಸ್ ದ ಬೆಸ್ಟ್ ಡೆಸ್ಟಿನೇಷನ್ ಆಫ್ ದ ಟೂರಿಸಂ ಇಂಡಸ್ಟ್ರಿಗೆ. ಚೆನ್ನಾಗಿದೆ, ಎಲ್ಲ ಒಳ್ಳೆ ಅಟ್ರಾಕ್ಟಿವ್ ಪ್ಲೇಸ್ ಗಳೆಲ್ಲ ಇದೆ ದುಬೈಲಿ, ನಿಮ್ಗೆ ಗೊತ್ತಿರಂಗೆ. ಹಾಗಾಗಿ ದುಬೈ ಈಗ ಡೇ ಬೈ ಡೇ, ಸಾರಿ ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗಿ ಹೋಗ್ತಾನೆ ಇದೆ. ಟೂರಿಸಂ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್ ಇವಾಗ. ಈ ಸಂದರ್ಭದಲ್ಲಿ ಏನು ಅಂದ್ರೆ, ಈ ಸಂದರ್ಭದಲ್ಲಿ ಅನ್ಎಕ್ಸ್ಪೆಕ್ಟೆಡ್, ಯಾಕಂದ್ರೆ ಈ ತರ ವಾರ್ ಹಿಂಗ್ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಂದು ಸ್ಟ್ರಕ್ ಆಗಿದ್ರೆ. ಬಟ್ ಏನು ಅಂದ್ರೆ ಮುಂದಿನ ದಿನಗಳು ಸರಿ ಆಗುತ್ತೆ ಸರ್. ಇವಾಗ ಸ್ವಲ್ಪ ಏರ್ಪೋರ್ಟ್ ಎಲ್ಲ ಸ್ವಲ್ಪ ಓಪನ್ ಅಪ್ ಆದ್ಮೇಲೆ ಮತ್ತೆ ಇನ್ನೊಂದು 1 ವೀಕ್ 10 ಡೇಸ್ ಅಲ್ಲಿ ಮೋಸ್ಟ್ಲಿ ಇಂಪ್ರೂವ್ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಕೆಲವ್ರಿಗೆ ಏನಾಗುತ್ತೆ, ಈಗ ಬಂದವರು ಬಂದಿರ್ತಾರೆ, ಸಿಲ್ಕ್ ಹಾಕ್ಕೊಂಡಿರ್ತಾರೆ, ಅವ್ರಿಗೆ ಒಂದು ವಾರದಲ್ಲೇ ವಾಪಸ್ ಬಂದ್ಬಿಡ್ಬೇಕಪ್ಪ ನಾವು, ಅಥವಾ 3-4 ದಿನದಲ್ಲಿ ವಾಪಸ್ ಬಂದ್ಬಿಡ್ಬೇಕು, ಕರ್ನಾಟಕ ಬೆಂಗಳೂರಿಗೆ ಬರಬೇಕು ಅಥವಾ ತಮ್ಮ ಊರುಗಳಿಗೆ ಹೋಗಬೇಕು ಅಂತ ಇರುತ್ತೆ. ಬಂದಾಗಿ ಉಳಿದುಕೊಳ್ಳಿಕ್ಕೆ ಅವಕಾಶ ಸಿಕ್ಕರೂ ಕೂಡ ನೀವು ಹೇಳ್ತಾ ಇದ್ದೀರಿ ಅದೇ ಟ್ಯಾರಿಫಲ್ಲೇ ಹೋಟೆಲ್ಗಳು ಕಂಟಿನ್ಯೂ ಮಾಡಬೇಕು ಅಂತೇಳಿ. ಈ ಸಂದರ್ಭದಲ್ಲಿ ಸರ್ಕಾರಗಳದನ್ನು ಪೇ ಮಾಡಿದ್ರೆ, ಸರ್ಕಾರಗಳ ಖರ್ಚನ್ನು ಭರಿಸಿದ್ರೆ ಬಹಳ ದೊಡ್ಡ ಹೆಲ್ಪ್ ಆಗೋದಿಲ್ವಾ ಅಂತ ಹೇಳಿ ಅವರಿಗೆ? ಖಂಡಿತವಾಗ್ಲು ಸರ್, ಹೌದು, ಅದ್ ಬರ್ಸಿದ್ರೆ ಒಳ್ಳೇದಾಗುತ್ತೆ. ಅದು ಡಿಪೆಂಡ್ ಅಪಾನ್ ದ ಗವರ್ನಮೆಂಟ್ ಡಿಸಿಷನ್ ತಗೋಬೇಕು. ಬಟ್ ಇವಾಗ ಯಾಸ್ ಆಫ್ ನಾವು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಯಾರು ಏಜೆನ್ಸಿಗಳು ಕರ್ಕ ಬಂದಿದ್ದಾರೆ ಪಾಪ ಅವರೇ ಬೇರ್ ಮಾಡ್ತಾ ಇದಾರೆ. ಮತ್ತೆ ಇಲ್ಲಿ ಕರ್ನಾಟಕ ಸಂಘಟನೆಗಳು ಸಹ ಈಗ ನಮ್ಮನ್ನ ಕೇಳ್ಕೊಂಡ್ ಬರ್ತಾರೆ, ಸರ್ ನಮ್ಮನ್ನ ರೂಮ್ ಇಲ್ಲ, ಸ್ವಲ್ಪ ಅಮೌಂಟ್ ಇಲ್ಲ ಅಂತ ಕೇಳಿದಾಗ ಖಂಡಿತವಾಗ್ಲೂ ನಾವು ಸಹಾಯ ಮಾಡಿದೀವಿ ಇವಾಗ. ನಮ್ ಕೈಲಿ ಆದಷ್ಟು ನಾವು ಸಹಾಯ ಮಾಡ್ತಾ ಇದೀವಿ ಸರ್ ಇವಾಗ. ಓಕೆ, ಕರ್ನಾಟಕದಿಂದ ಹೋದಂಥವರು ಕೂಡ ಅತಿ ಹೆಚ್ಚು ಹೋಟೆಲ್ ಉದ್ಯಮದಲ್ಲಿ ಇದ್ದಾರೆ ಅಲ್ಲಿ ಅಂತ ಕೇಳ್ಪಟ್ಟಿದ್ದು, ನಿಜಾನ? ಎಷ್ಟು ಹೋಟೆಲ್ಗಳು ಇರ್ಬೋದು ಅಂದಾಜು? ಸುಮಾರು ಇದೆ ಸರ್, ಎಲ್ಲಾರು ಒಂದ 30ರಿಂದ 40 ಹೋಟೆಲ್ ಇದೆ ಎಲ್ಲಾರ್ದು ಸೇರಿ. 40-45 ಹೋಟೆಲ್ ಇದೆ ಎಲ್ಲಾರ್ದು. ಓಕೆ, ಸೊ ಸಹಾಯ ಚಾಚ್ತಾ ಇದ್ದೀರಿ, ಮುಂದುವರಿಸಿ. ಸಂದೀಪ್ ಅವರು, ಈಗ ನೀವು ಇಸ್ರೇಲ್ಗೆ ಹೋಗಿ 1 ವರ್ಷ ಸೀಮಿತ ಅವಧಿಯಲ್ಲಿ ಮಾತ್ರ ಇದ್ದೀರಿ. ಈಗ ವಾಪಸ್ ತಕ್ಷಣ ಬರಬೇಕು ಅಂದರೆ ಸಾಧ್ಯವಾಗೋದಿಲ್ಲ. ಅಲ್ಲಿವರೆಗೂ ಸುರಕ್ಷತೆಯಿಂದ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಅವರು ಕೊಟ್ಟಿರುವಂಥ ಸೂಚನೆಗಳನ್ನು ಕರೆಕ್ಟಾಗಿ ಪಾಲಿಸ್ಬೇಕಷ್ಟೇ. ಅವ್ರು ಹೇಳಿದ್ದನ್ನು ಪಾಲಿಸಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅದೇ ಸರ್, ಇಲ್ಲಿನ ಸೂಚನೆಗಳನ್ನ ನಾವು ಕರೆಕ್ಟ್ ಆಗಿ ಪಾಲಿಸಿದ್ರೆ ಯಾರಿಗೂ ಎಲ್ಲೂ ಹೋಗುವಂತಹ ಆಲೋಚನೆಗಳು ಬರೋದಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸುರಕ್ಷತಾ ಸೌಕರ್ಯ ವ್ಯವಸ್ಥೆಗಳಲ್ಲಿ ಇದೆ. ಕೆಲವೊಬ್ಬರಿಗೆ ಕೋವಿಡ್ನಲ್ಲಿ ಲಾಕ್ಡೌನ್ ಆಗಿತ್ತು, ಸೀಲ್ ಡೌನ್ ಆಗಿತ್ತು, ಗಮನಿಸಿದ್ದೀರಿ. ಈಗ ಆ ಏರಿಯಾಗಳನ್ನು ನೋಡಿದ್ರೆ ಲಾಕ್ಡೌನ್, ಸೀಲ್ ಡೌನ್ ಆಗಿರುವಂಥ ಏರಿಯಾಗಳ ರೀತಿಯಲ್ಲೇ ಕಾಣಿಸ್ತಾ ಇದೆಯಾ? ಆ ರೀತಿ ಇಲ್ಲ, ಯಾಕಂದ್ರೆ ಎಂದಿನಂತೆ ಜನಸಾಮಾನ್ಯರು ತಿರುಗಾಡ್ತಾ ಇಲ್ಲ. ಯಾಕಂದ್ರೆ ಶೆಲ್ಟರ್ಗಳು ಪ್ರತಿಯೊಂದು ಪ್ರದೇಶದಲ್ಲಿ ಇದೆ. ಈಗ ಪಾರ್ಕ್ಗಳಲ್ಲೂ ಇದೆ, ಸಾರ್ವಜನಿಕ ಏರಿಯಾಗಳಲ್ಲೂ ಇದೆ, ಅಪಾರ್ಟ್ಮೆಂಟ್ಗಳಲ್ಲೂ ಇರ್ತದೆ, ಪ್ರತಿ ಮನೆಯಲ್ಲೂ ಇರ್ತದೆ. ಆದ್ರಿಂದ ಜನರು ಅಗತ್ಯಕ್ಕೆ ಹೊರಗಡೆ ತಿರುಗಾಡ್ತಾರೆ. ಆ ಸೂಚನೆ ಬಂದ ತಕ್ಷಣ ಬಂಕರ್ಗೆ ಸೇರ್ಕೊಳ್ತಾರೆ. ನಿಮ್ಮ ಹತ್ತಿರದಲ್ಲಿ ಎಲ್ಲಾದ್ರೂ ಸ್ಫೋಟವಾಗಿದ್ದು, ಹತ್ತಿರದಲ್ಲಿ ಸ್ಫೋಟದ ಶಬ್ದ ನೀವು ಕೇಳಿಸಿದ್ದು, ಈ ಘಟನೆ ಎಲ್ಲರೂ ನೀವು ನೋಡಿದ್ದುಂಟಾ? ಖಂಡಿತ ಮೊನ್ನೆ ದಿನದಿಂದ ನಾವು ಅದನ್ನ ಕೇಳ್ತಾ ಇದ್ದೇವೆ. ಅಂದ್ರೆ ನಾವು ಬಂಕರಲ್ಲಿ ಇದ್ದಾಗ ಶಬ್ದ ಕೇಳ್ತದೆ. ಆಲ್ಮೋಸ್ಟ್ ಎಲ್ಲಾ ದಾಳಿಗಳನ್ನ ಇಲ್ಲಿ ಐರನ್ ಡೋಮ್ ಮೂಲಕ ಹೊಡೆದುರುಳಿಸ್ತಕ್ಕಂತಹ ಪ್ರಯತ್ನಗಳನ್ನ ಇಲ್ಲಿಯ ಡಿಫೆನ್ಸ್ ಫೋರ್ಸ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ಅದರ ಅವಶೇಷಗಳು ಬೀಳ್ತಕ್ಕಂತಹ ಸಾಧ್ಯತೆಗಳು, ಭೂಮಿ ಮೇಲೆ ಬೀಳ್ತಕ್ಕಂತಹ ಸಾಧ್ಯತೆಗಳು ಇರ್ತದೆ ಕೆಲವೊಂದು ಪ್ರದೇಶದ ಮೇಲೆ. ನಿನ್ನೆ ದಿನ ಕೂಡ ಬೆನ್ ಗುರಿಯನ್ ಏರಿಯಾದ
ಕಡೆ ಒಂದು ಅವಶೇಷ ಬಿದ್ದಿರತಕ್ಕಂತಹ ದೃಶ್ಯವನ್ನ ನಾವು ಮಾಧ್ಯಮದಲ್ಲೂ ನಾವು ನೋಡಿದ್ವಿ. ಓಕೆ. ಇನ್ನು ದುಬೈ ಅಂತ ಹೇಳಿದ್ರೆ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿದ ತಾಣ ಇದು. ಈ ರೀತಿಯ ಘಟನೆಗಳಿದ್ದಾವಲ್ಲ, ಯಾಕಂತ ಹೇಳಿದ್ರೆ ಯುದ್ಧ ಯಾವ ದೇಶಕ್ಕೂ ಒಳ್ಳೆಯದಲ್ಲ. ಬೇರೆ ಯಾವುದೋ ದೇಶದಲ್ಲಿ ನಡೀತಾ ಇದೆಯಪ್ಪ, ನಾವು ನಮ್ಮ ದೇಶದಲ್ಲಿ ನೆಮ್ಮದಿಯಿಂದ ಇದ್ದೀವಿ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಮ್ಮ ಜನ ಅಲ್ಲಿರ್ತಾರೆ, ಯಾರೇ ಸತ್ರು ಕೂಡ ಅವರು ಮನುಷ್ಯರಾಗಿರ್ತಾರೆ. ಉದ್ಯಮ, ಅದು ಪ್ರವಾಸೋದ್ಯಮದ ಮೇಲೇ ನಂಬಿಕೊಂಡಿರುವಂಥ ದುಬೈಗೆ ಏನಾದ್ರು ಎಫೆಕ್ಟ್ ಆಗುತ್ತೆ ಅಂತ ಅನಿಸುತ್ತಾ ಕಿರಣ್ ಅವರೇ? ಸರ್, ಅದು ಯಾಸ್ ಆಫ್ ನಾವು ಹೇಳ್ಬೇಕು ಅಂತಂದ್ರೆ ಇವಾಗ ಸ್ವಲ್ಪ ಎಲ್ಲರಿಗೂ ಪ್ಯಾನಿಕ್ ಸಿಚುವೇಶನ್ ಇವಾಗ ಸ್ಟಾರ್ಟ್ ಇದೆ. ಎಲ್ಲರಿಗೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಆಗಲ್ಲ. ಬಟ್ ಅದನ್ನ ತುಂಬಾ ಚೆನ್ನಾಗಿ ಅವ್ರು ನಿಭಾಯಿಸ್ತಾ ಇದ್ದಾರೆ ಸರ್. ಸೇಫ್ಟಿ ಆಗಿರ್ಬೋದು, ಮೆಜರ್ಮೆಂಟ್ಸ್ ಆಗಿರ್ಬೋದು, ಜನಗಳಿಗೆ ಅನುಕೂಲ ಮಾಡೋ ಅಂಥದ್ದಾಗಿರ್ಬೋದು, ಇದು ತುಂಬಾ ಚೆನ್ನಾಗಿ ಅದ್ರ ನಿಭಾಯಿಸ್ತಾ ಇದ್ದಾರೆ. ಈಗ ಎಷ್ಟೇ ಅವರು ಮಿಸೈಲ್ಗಳನ್ನ ಡಿಸ್ಟ್ರಾಯ್ಡ್ ಮಾಡೋದ್ರಲ್ಲಿ ಅವರು ತುಂಬಾ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ಎಲ್ಲ ನಾರ್ಮಲ್ ಆಗಿ ಜನಜೀವನ ಇದೆ, ಮೆಟ್ರೋ ಓಡಾಡ್ತಿದೆ, ಟ್ರಾನ್ಸ್ಪೋರ್ಟೇಷನ್ಸ್ ಇದೆ, ನಡೀತಾ ಇದೆ. ಬಟ್ ಏನು ಅಂದ್ರೆ ಸ್ಕೂಲ್ಗಳಾಗಿರ್ಬೋದು ಮತ್ತೆ ಗವರ್ನಮೆಂಟ್ ಸೆಕ್ಟರ್ಸ್ ಅದೆಲ್ಲ ಶಟ್ ಡೌನ್ ಮಾಡಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲೂ ಸಹ ಅದು ಸೇಫ್ಟಿ ಇದ್ದೇ ಇರುತ್ತೆ ಸರ್, ಖಂಡಿತ. ಇವರು ನಿಮ್ಗೆ ದುಬೈ ಸಹ ಐಕಾನಿಕ್ ಪ್ಲೇಸ್, ಅವ್ರು ಯಾವ್ದಕ್ಕೂ ಇದ್ ಮಾಡಲ್ಲ. ಬಟ್ ಇದು ಸ್ವಲ್ಪ ಆಗಿದೆ ಅಂತ ಅನ್ಕೊಂತೀನಿ. ಬಟ್ ಮುಂದಿನ ದಿನಗಳು ಅದು ಮರ್ತೋಗುತ್ತೆ ಅಂತ ಅನ್ಕೊಂತೀನಿ ಸರ್ ಅದನ್ನ. ಕಿರಣ್ ಗೌಡ್ರು, ಈಗ ಈ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರು ಅಲ್ಲಿ ಸಿಲುಕಾಕೊಂಡಿರುವಂಥ ಭಾರತೀಯರು ಆಗಿರ್ಬೋದು, ಯಾರಾದರೂ ಫೋನ್ ಮಾಡಿದ್ರೆ ಏನೆಲ್ಲ ಸಹಾಯ ದೊರೆಯುವುದು ತಮ್ಮಿಂದ? ಖಂಡಿತ ಸರ್. ಅವ್ರಿಗೆ ಏನಾರ ಅಕಾಮಿಡೇಷನ್ಸ್ ಇರ್ಬೋದು, ಇಲ್ಲಾಂದ್ರೆ ಊಟದ ವ್ಯವಸ್ಥೆ ಏನಾರ ಇತ್ತು ಅಂದ್ರೆ, ಏನಾರ ಟ್ರಾನ್ಸ್ಪೋರ್ಟೇಷನ್ಸ್ ಇರ್ಬೋದು, ಅವ್ರಿಗೆ ಏರ್ಲೈನ್ಗೆ ಟಿಕೆಟ್ ಏನಾರ ಬುಕ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೋದು, ವೀಸಾದ ಸಮಸ್ಯೆ ಇರ್ಬೋದು, ನಮ್ದು ಟೀಮ್ ಎಲ್ಲ ಇದೆ ಸರ್, ಎಲ್ಲ ರೆಡಿ ಮಾಡಿದ್ವಿ. ಖಂಡಿತವಾಗ್ಲೂ ಅವ್ರು ಯಾರು ನಮ್ಗೆ ನಮ್ಗೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಸ್ಪಂದಿಸಿ ಅವರಿಗೆ ಆಗಿರೋಂಥ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಸರ್, ಖಂಡಿತವಾಗ್ಲೂ. ಓಕೆ. ಸಂದೀಪ್ ಅವ್ರ, ಕೊನೆಯದಾಗಿ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಕೊನೆಯದಾಗಿ ನಾನು ಇಲ್ಲಿಯ ಆಡಳಿತ ವ್ಯವಸ್ಥೆಗೆ ನಾನು ಯಾವತ್ತು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲರ ಪರವಾಗಿ. ಜೊತೆಗೆ ಇಲ್ಲಿ ಇರ್ತಕ್ಕಂತಹ ಭಾರತೀಯರು ಕನ್ನಡಿಗರ ಹಿತಾಸಕ್ತಿಗೆ ಸಹಾಯವಾಣಿ ಕೇಂದ್ರವನ್ನ ತೆರೆದಿದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅವ್ರಿಗೂ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ಹಾಗೆ ಗಲ್ಫ್ ರಾಷ್ಟ್ರಗಳಲ್ಲಿ ದುಡಿತಾ ಇರ್ತಕ್ಕಂತಹ ಯಾರಿಗೂ ಕೂಡ ತೊಂದರೆ ಆಗದೆ ಅವರ ಹಿತಾಸಕ್ತಿ ಒಳ್ಳೇದಾಗಿರ್ಲಿ ಅಂತ ಆಶಿಸ್ತಾ ನಾವು ವಿಶ್ವಶಾಂತಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಸ್ ಎಸ್, ಧನ್ಯವಾದಗಳು. ಇಸ್ರೇಲಿಂದ ಕನೆಕ್ಟ್ ಆಗಿದ್ದಂಥ ಸಂದೀಪ್ ಹಾಗೂ ದುಬೈನಿಂದ ಕನೆಕ್ಟ್ ಆಗಿದ್ದಂಥ ಕಿರಣ್ ಗೌಡ, ಇಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್.